ಕೊಟ್ಬಿಡು. ಓಕೆ ಹೇಳು ಅಲ್ಲಿಂದ. ಸ್ನೇಹಿತರೆ, ಬಂಧುಗಳೇ, ನಿಮ್ಮೆಲ್ರಿಗೂ ಜೈ ಭೀಮ್, ಜೈ ಭೀಮ್, ಜೈ ಮಾದಿಗ, ಜೈ ಜೈ ಮಾದಿಗ. ಸ್ನೇಹಿತರೆ, ಈಗಾಗಲೇ ತಮ್ಮೆಲ್ಲರಿಗೂ ಕೂಡ ನಾವು ಮಾತು ಕೊಟ್ಟಿದ್ದಂತೆ ಸೆಪ್ಟೆಂಬರ್ 14 ನಿನ್ನೆ ನನ್ನ 50 ವರ್ಷಗಳ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡ ಸಂದರ್ಭದಲ್ಲಿ ನಾವೆಲ್ಲರಿಗೂ ಕೂಡ ಹೇಳಿದ್ವಿ, ಒಳ ಮೀಸಲಾತಿಯ ಚರ್ಚೆಗಾಗಿ ಈ ಒಂದು ಸಭೆಯನ್ನು ಏರ್ಪಡಿಸ್ತಾ ಇರುವಂಥದ್ದು. ನನಗೆ ಹುಟ್ಟುಹಬ್ಬದ ಸೆಲೆಬ್ರೇಷನ್ ಇರಬಹುದು, ಬಟ್ ಬಹುಮುಖ್ಯವಾಗಿ ಒಳ ಮೀಸಲಾತಿಯ ಮುಂದೇನು ಅನ್ನುವಂಥ ಒಂದು ಚರ್ಚೆಯನ್ನು ಇಟ್ಕೊಂಡು ನಾವು ನಿನ್ನೆ ಸಭೆಯನ್ನು ಆಯೋಜಿಸಿದ್ದು. ನಿನ್ನೆ ಸಭೆಯ ಕೊನೆಯಲ್ಲಿ ನಮ್ಮ ಆ ಚರ್ಚೆನಲ್ಲಿ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತ ಏನು ಮುಂದಿನ ನಿರ್ಧಾರವನ್ನು ಪ್ರಕಟಣೆ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಕಾರಣ ಏನು ಅಂತಂದ್ರೆ ನಿನ್ನೆ ಸಮಯ ಹೆಚ್ಚಾಗಿತ್ತು, ಜನ ಎಲ್ಲ ಹೋಗೋ ತರಾತುರಿಲಿದ್ರು, ಒಂದು ಸಂಭ್ರಮದ ವಾತಾವರಣವನ್ನೇ ಸೃಷ್ಟಿ ಮಾಡಿಬಿಟ್ರು. ಸೊ ಆವಾಗ ಅಲ್ಲಿ ನಾವು ಕಠಿಣವಾದಂತಹ ನಿರ್ಧಾರಗಳಿಗೆ ಬರೋಕ್ಕಾಗಿರಲಿಲ್ಲ. ಹಾಗಾಗಿ ನಮ್ಮ ಇಡೀ ಭೀಮ ಸೈನಿಕರ ತಂಡ ನಿನ್ನೆ ಇಲ್ಲೇ ಉಳ್ಕೊಂಡು ಇವತ್ತು ಬೆಳಗ್ಗೆ 11 ಗಂಟೆಯಿಂದ ಇಷ್ಟೊತ್ತರೆಗೂ ಇಲ್ಲಿವರೆಗೂ ಸುದೀರ್ಘವಾದಂತಹ ಚರ್ಚೆಯನ್ನ ಮಾಡಿ ಒಳ ಮೀಸಲಾತಿ ಸಂಬಂಧಪಟ್ಟಂತಹ ಮುಂದೇನು ಅನ್ನುವಂತಹ ಒಂದು ಗಟ್ಟಿ ನಿರ್ಧಾರಕ್ಕೆ ಬಂದು ನಾವಿವತ್ತು ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ಇಲ್ಲಿಯವರೆಗೂ ನಾವು ನಮ್ಮ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತಹ ಹೋರಾಟಗಳನ್ನ ಯಾವುದೇ ಅಧಿಕೃತವಾದಂತಹ ಬ್ಯಾನರ್ ಇಲ್ಲದೆ, ಅಂದ್ರೆ ಒಂದು ಹೆಡ್ಲೈನ್ ಇಲ್ಲದೆ, ಕ್ರಾಂತಿಕಾರಿ ಪಾದಯಾತ್ರೆಗಳ ತಂಡ ಅಂತ ಕರ್ಕೊಳ್ತಾ ಇದ್ವಿ, ಅಥವಾ ಕ್ರಾಂತಿಕಾರಿ ಒಳ ಮೀಸಲಾತಿ ಹೋರಾಟಗಾರರು ಅಂತ ಕರ್ಕೊತಾ ಇದ್ವಿ, ಕ್ರಾಂತಿಕಾರಿ ಭೀಮ ಸೈನಿಕರು ಅಂತ ಕರ್ಸ್ಕೊತಾ ಇದ್ವಿ. ಒಂದು ಅಧಿಕೃತತೆ ಇರಲಿಲ್ಲ ಅದಕ್ಕೆ. ಸೊ ಈಗ ನಮ್ಮ ಇಡೀ ತಂಡ ಒಂದು ಬ್ಯಾನರ್, ಒಂದು ಟೈಟಲ್ ನ ಇಟ್ಕೊಂಡು ಕೆಲಸ ಮಾಡಬೇಕು. ಒಳ ಮೀಸಲಾತಿಯ ಇನ್ನು ಮುಂದಿನ ಹೋರಾಟವನ್ನ ಅದು ತಾರ್ಕಿಕ ಅಂತ್ಯವನ್ನು ಕಾಣೋವರೆಗೂ ಕೂಡ ನಾವು ವಿರಮಿಸಬಾರದು ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಹೋರಾಟವನ್ನು ಮುಂದುವರಿಸೋದಕ್ಕೆ ಸರಿಯಾದ ಒಂದು ಬ್ಯಾನರ್ ಬೇಕಿತ್ತು ನಮಗೆ. ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತು ಯೋಚನೆ ಮಾಡಿ ತುಂಬಾ ದೀರ್ಘವಾಗಿ ಚರ್ಚೆ ಮಾಡಿ ಅಂಬೇಡ್ಕರ್ ಸರ್ವಿಸ್ ಫೋರ್ಸ್, ಅಂಬೇಡ್ಕರ್ ಸೇವಾ ದಳ ಅಥವಾ ಪಡೆ, ಅಂಬೇಡ್ಕರ್ ಸೇವಾ ಪಡೆ ಅನ್ನುವಂಥದ್ದು, ಅಂಬೇಡ್ಕರ್ ಸರ್ವಿಸ್ ಫೋರ್ಸ್. ನಮ್ಮ ಟೈಟಲ್ ಅಂಬೇಡ್ಕರ್ ಸರ್ವಿಸ್ ಫೋರ್ಸ್ ಅಂತಾನೆ ಇರುತ್ತೆ. ಅಂಬೇಡ್ಕರ್ ಫೋರ್ಸ್ ಇವತ್ತಿಂದ ಅಸ್ತಿತ್ವಕ್ಕೆ ಬರಲಿ ಅನ್ನುವಂತಹ ಒಂದು ಉದ್ದೇಶವನ್ನು ಹೊಂದಿದ್ದೀವಿ. ಈಗ ಈ ಅಂಬೇಡ್ಕರ್ ಸರ್ವಿಸ್ ಫೋರ್ಸ್ ಇನ್ನು ಮುಂದೆ ತನ್ನ ಎಲ್ಲ ಚಟುವಟಿಕೆಗಳನ್ನ ಅಂಬೇಡ್ಕರ್ ಸರ್ವಿಸ್ ಫೋರ್ಸ್ ನ ಸೇನಾನಿಗಳು ಅನ್ನೋದ್ರ ಮೂಲಕನೇ ನಾವು ಮಾಡ್ತೀವಿ. ಮತ್ತೆ ಮುಂದೆ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲಾ ಜಿಲ್ಲೆಗಳ ಎಲ್ಲ ತಾಲೂಕುಗಳಿಗೂ ಕೂಡ ಅಂಬೇಡ್ಕರ್ ಸರ್ವಿಸ್ ಫೋರ್ಸ್ ಅನ್ನ ತಗೊಂಡೋಗುವಂತಹ ನಿರ್ಧಾರವನ್ನು ಮಾಡಿದ್ದೀವಿ. ಅದಕ್ಕಾಗಿ ನಾವೆಲ್ಲರೂ ಕೂಡ ಅದರಲ್ಲೂ ಬಹುಮುಖ್ಯ ಜವಾಬ್ದಾರಿಗಳನ್ನ ಸುರೇಶ್ ಅವರು, ನಾಗರಾಜ್ ಅವರು ಮತ್ತೆ ಪ್ರಭುರಾಜ್ ಅವರು ಅತಿ ಹೆಚ್ಚು ದೊಡ್ಡ ಮಟ್ಟದ ಜವಾಬ್ದಾರಿಗಳನ್ನ ತಗೊಂಡು ಇಡೀ ರಾಜ್ಯವನ್ನ ಸುತ್ತುವಂಥದ್ದು. ಮತ್ತೆ ಕರ್ನಾಟಕವನ್ನ 5 ವಿಭಾಗಗಳಲ್ಲಿ, ಏನು ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಕರಾವಳಿ ಕರ್ನಾಟಕ, ಮೈಸೂರು ಕರ್ನಾಟಕ, ಆ ಭಾಗಗಳಲ್ಲಿ ನಾವುಗಳು ಒಂದೊಂದು ಭಾಗದಲ್ಲಿ ತುಂಬಾ ಹೆಚ್ಚಿನ ಕೆಲಸ ಸಮಯ ಕೊಟ್ಟು ಕೆಲಸ ಮಾಡ್ತೀವಿ ಅಂತ ಸಣ್ಣ ಮಲ್ಲಿಯಪ್ಪನವರು, ಹಾಗೆ ನಮ್ಮ ವಿನೋದ್, ಮತ್ತೆ ಲಕ್ಷ್ಮಣ್ ಭಂಡಾರಿ ಇವರುಗಳು ಈ ಭಾಗದಲ್ಲಿ, ಆ ಕಡೆ ಹನುಮೇಶ್ ಬೇರಿ ಮತ್ತೆ ಹನುಮೇಶು, ನರಸಿಂಹಲು, ಮತ್ತೆ ನಮ್ಮ ಅರೋಲಿ ಹನುಮೇಶ್ ಅರೋಲಿ ಅವರು, ಈ ರೆಡ್ಡಿ, ಇವರೆಲ್ಲ ರಾಯಚೂರು ಭಾಗದಲ್ಲಿ ಮತ್ತೆ ಆ ಕಡೆ ಭಾಗದಲ್ಲಿ ತುಂಬಾ ಹೆಚ್ಚು ಕೆಲಸ ಮಾಡಬೇಕು ಅಂತ. ಮತ್ತೆ ಉಳಿದಂತೆ ನಮ್ಮ ಚಿಕ್ಕಮಂಗ್ಳೂರು ಭಾಗದಲ್ಲಿ ಆ ಕಡೆ ಎಲ್ಲ ನಮ್ಮ ತಿಪ್ಪೇಶು ಮತ್ತೆ ಅವಿನಾಶ್ ಈ ಭಾಗ ಏನೋ ಉತ್ತರ ಕರ್ನಾಟಕದ ಭಾಗ, ಈ ರೀತಿ ಕೆಲಸ ಮಾಡಬೇಕು. ಹಾಗೆ ಇನ್ನು ಉಳಿದಂತೆ ಎಲ್ಲರೂ ಇಲ್ಲಿರೋರು ಏನೆಲ್ಲ ಕಾಣ್ತಾ ಇದೀವಲ್ಲ ನಾವೆಲ್ಲರೂ ಕೂಡ ಬಳ್ಳಾರಿ ಭಾಗದಲ್ಲಿ ರಘು ಅವರು ಕೂಡ ಬಳ್ಳಾರಿ ಭಾಗದಲ್ಲಿ ಸೇರ್ಕೊಂಡು ಕೆಲಸ ಮಾಡುವಂಥದ್ದು, ಹೆಚ್ಚೆಚ್ಚು ಕೆಲಸ ಮಾಡೋದು. ಆದ್ರೆ ನಾನು ಮೊದಲು ಹೇಳಿದಂತ 3 ಇವರಿಗೆ ನೋ ರೆಸ್ಟ್ರಿಕ್ಷನ್ಸ್ ನೋ ಲಿಮಿಟ್, ಅಂದ್ರೆ ಇಡೀ ಕರ್ನಾಟಕದ ಎಲ್ಲ ಭಾಗಗಳಿಗೂ ತಲುಪುವಂಥದ್ದು, ಕರಾವಳಿಯಿಂದ ಹಿಡಿದು ಬೀದರ್ವರೆಗೂ, ಬೀದರಿಂದ ಹಿಡಿದು ಕೋಲಾರವರೆಗೂ ಓಡಾಡುವಂತಹ ಹೆಚ್ಚಿನ ಜವಾಬ್ದಾರಿ ಅವ್ರ ಮೇಲೆ ಇರುತ್ತೆ. ಎಲ್ಲ ತಾಲೂಕುಗಳಲ್ಲಿ, ಜಿಲ್ಲೆಗಳಲ್ಲಿ ನಾವು ಈ ಸಂಘಟನೆಯ ಒಂದು ಶಾಖೆಗಳನ್ನು ತೆರೆಯುವಂಥದ್ದು, ಅತಿ ಹೆಚ್ಚು ಮೈಸೂರು, ಚಾಮರಾಜನಗರ ಇಲ್ಲೆಲ್ಲವೂ ಕೂಡ ಸಕ್ರಿಯವಾಗಿ ಪಾಲ್ಗೊಳ್ಳುವಂಥದ್ದು. ಒಳ ಮೀಸಲಾತಿಯ ತಾರ್ಕಿಕ ಅಂತ್ಯ ಕಾಣೋವರೆಗೂ ನಾವು ವಿರಮಿಸಲ್ಲ ಅನ್ನುವಂಥದ್ದು. ಒಳ ಮೀಸಲಾತಿ ಹೋರಾಟ ಮುಗಿದ ನಂತರ ಸರ್ಕಾರದಿಂದ ಈ ಸಮುದಾಯಗಳಿಗೆ ಏನೆಲ್ಲ ಸವಲತ್ತುಗಳು ಬರಬೇಕು ಅದು ನ್ಯಾಯಯುತವಾಗಿ ಕೊಡಿಸುವ ನಿಟ್ಟಿನಲ್ಲಿ ಬಹಳ ದೀರ್ಘಕಾಲದ ಒಂದು ಸಂಘಟನೆಯಾಗಿ ಒಂದು ಬಹಳ ಬೃಹತ್ ಸಂಸ್ಥೆಯಾಗಿ ಬೆಳೆಸಬೇಕು ಅನ್ನುವಂಥ ಕನಸನ್ನು ಹೊತ್ಕೊಂಡು ನಾವಿವತ್ತು ಈ ಅಂಬೇಡ್ಕರ್ ಸರ್ವಿಸ್ ಫೋರ್ಸ್ ಅನ್ನ ಸ್ಥಾಪನೆ ಮಾಡುವಂತ ತೀರ್ಮಾನಕ್ಕೆ ಬಂದಿದ್ದೀವಿ. ಇದೇ ತಿಂಗಳು 30ನೇ ತಾರೀಕು, ಇದೇ ಸೆಪ್ಟೆಂಬರ್ 30ಕ್ಕೆ ಇದರ ಒಂದು ಬೈಲಾವನ್ನ ನಾವು ರಿಲೀಸ್ ಮಾಡ್ತಾ ಇದ್ದೀವಿ. ಸೆಪ್ಟೆಂಬರ್ 30ಕ್ಕೆ ಸಂಜೆ ಸೇಮ್ 6:30-7 ಗಂಟೆ ಅಷ್ಟೊತ್ತಿಗೆ
ನಮ್ಮ ಬೈಲಾ ಏನು ಅನ್ನುವಂಥದ್ದನ್ನ ರಿಲೀಸ್ ಮಾಡ್ತಾ ಇದ್ದೀವಿ. ಬಹುಶಃ ಆ ಬೈಲಾ ರಿಲೀಸ್ ಆದ ಒಂದು 10 ದಿನದ ಒಳಗಡೆ ಈ ಸಂಘಟನೆ ಅಧಿಕೃತವಾಗಿ ಸರ್ಕಾರದ ದಾಖಲೆಗಳಲ್ಲಿ ರಿಜಿಸ್ಟರ್ ಆಗುತ್ತೆ. ಸಂಘದ ಪದಾಧಿಕಾರಿಗಳು ಯಾರು ಅನ್ನೋದು ನಮ್ಮ ಎಲೆಕ್ಷನ್ ಮೂಲಕ ಆಯ್ಕೆಗಳಾಗ್ತದೆ. ಆ ನಂತರ ಪ್ರತಿ 3 ವರ್ಷಕ್ಕೊಮ್ಮೆ ಎಲೆಕ್ಷನ್ ಮೂಲಕ ಇದರ ಪದಾಧಿಕಾರಿಗಳನ್ನ ಎಲೆಕ್ಷನ್ ಮೂಲಕನೇ ಆಯ್ಕೆ ಮಾಡುವಂಥದ್ದು, ಚೇಂಜ್ ಮಾಡುವಂಥದ್ದು ಕೆಲಸಗಳನ್ನ ಆಗಬೇಕು ಅನ್ನೋದು ತೀರ್ಮಾನಕ್ಕೆ ಬಂದಿದ್ದೀವಿ. ನಿಮ್ಮೆಲ್ಲರೂ ಬೆಂಬಲ ಇರಲಿ. ಕರ್ನಾಟಕದ ಸಮಸ್ತ ನೌಕರ ಬಂಧುಗಳು, ವಿದ್ಯಾರ್ಥಿಗಳು, ಸಾಮಾನ್ಯ ಹೋರಾಟಗಾರರು ಎಲ್ಲರೂ ಕೂಡ ನಮ್ಮ ಜೊತೆ ಕೈ ಜೋಡಿಸಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಇದೇನಾದ್ರು ಹೇಳಿದ್ವಿ ವಿಷಯ? ಒಳ ಮೀಸಲಾತಿ ರಘು ನೆನೆಸಿದ್ದು. ಒಳ ಮೀಸಲಾತಿ ಆರ್ಥಿಕವಾಗಿ ಮತ್ತೆ ರಾಜಕೀಯವಾಗಿ, ಸಾಮಾಜಿಕವಾಗಿ ಸಿಗಲೇಬೇಕದು. ಕೇವಲ ವಿದ್ಯೆಗೆ ಮತ್ತೆ ಉದ್ಯೋಗಕ್ಕೆಲ್ಲ ಒಳ ಮೀಸಲಾತಿ, ಆರ್ಥಿಕವಾದಂತಹ ಒಳ ಮೀಸಲಾತಿ ಬೇಕು. ಏನು SC TSP ನಲ್ಲಿ ನಮಗೆ ರಿಸರ್ವ್ ಮಾಡಬೇಕು 6%. ಮತ್ತೆ ಇದರಲ್ಲೂ ಕೂಡ ರಾಜಕಾರಣದಲ್ಲೂ ಕೂಡ ಮಾಡಬೇಕು. ಮತ್ತೆ ಸಮುದಾಯದ ಸಮಸ್ತರು ಕೂಡ, ನೀವೆಲ್ಲರೂ ಕೂಡ ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತೆ ಎಲ್ಲಾ ರೀತಿಯಂತ ಬೆಂಬಲದೊಂದಿಗೆ ನಮ್ಮ ಜೊತೆ ನಿಲ್ಲಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಬೇರೆ ಆಯ್ತು, AKD ಸಮಸ್ಯೆ ಬಗೆಹರಿಸುವಂತದ್ದು, ಒಳ ಮೀಸಲಾತಿ ಒಟ್ಟು ತಾರ್ಕಿಕ ಅಂತ್ಯ, ನ್ಯಾಯಯುತವಾದಂತಹ ಅದು ಅಲೆಮಾರಿಗಳಿಗೆ, ಮುಖ್ಯವಾಗಿ ಅಲೆಮಾರಿಗಳಿಗೆ ಅವ್ರಿಗೇನ್ ಸಿಗಬೇಕಾಗಿದೆ ಮೀಸಲಾತಿ ಪ್ರಮಾಣ, ಅದು ಸಿಗೋವರೆಗೂ ನಾವು ಸುಮ್ಮನೆ ಇರೋದಿಲ್ಲ. ದೆಹಲಿ ಚಲೋ ನಮ್ಮ ಈ ಅಂಬೇಡ್ಕರ್ ಸರ್ವಿಸ್ ಫೋರ್ಸ್ ಅನ್ನುವಂತ ಹೆಸರಿನಿಂದ ಏನ್ ಇಲ್ಲಿವರೆಗೂ ನಾವು ಏನು ಭೀಮ ಸೈನಿಕರು ಅಥವಾ ಕ್ರಾಂತಿಕಾರಿ ಪಾದಯಾತ್ರೆ ತಂಡಗಳು ಅಂತ ಕರ್ಕೋತಾ ಇದ್ವಿ, ನಮ್ಮನ್ನ ನಾವು ಇನ್ನು ಮುಂದೆ ಅಂಬೇಡ್ಕರ್ ಸರ್ವಿಸ್ ಫೋರ್ಸ್ ನ ವೀರ ಸೇನಾನಿಗಳು ಅಥವಾ ಕಾಯಕ ಯೋಗಿಗಳು ಅಂತ ನಾವು ಕರ್ಕೋತೀವಿ. ಅಲೆಮಾರಿಗಳನ್ನ ಕರ್ಕೊಂಡು ದೆಹಲಿಗೆ ಹೋಗುವಂತ ಕೆಲಸವನ್ನ ಮಾಡುವಂತ ಒಂದು ತೀರ್ಮಾನವನ್ನು ಕೂಡ, ದೆಹಲಿಗೆ ಹೋಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ನಿಮ್ಮ ಸಾಮಾಜಿಕ ನ್ಯಾಯ ಏನಪ್ಪಾ ಹೇಳಪ್ಪ ಅಂತ ಕೇಳುವಂತ ಕೆಲಸವನ್ನ ಮಾಡಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿದ್ದೀವಿ. ಬೇರೆ ಹೇಳುವಂಥದ್ದು ಓಕೆ. ಇಷ್ಟು ತೀರ್ಮಾನಗಳನ್ನ ಇವತ್ತು ನಾವು ಘೋಷಣೆ ಮಾಡಿದ್ವಿ. ನಿನ್ನೆ ಹುಟ್ಟುಹಬ್ಬಕ್ಕೆ ಬಂದು ನನ್ನನ್ನು ಹರಿಸಿ ಹೋದಂತ ಎಲ್ರಿಗೂ ಈ ಮೂಲಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಒಂದು ಹೋರಾಟ, ಒಂದು ಹುಟ್ಟುಹಬ್ಬವನ್ನ ಸಾಮಾಜಿಕ ನ್ಯಾಯಕ್ಕಾಗಿ ನಡೆಸುವಂತಹ ಒಂದು ಚಳುವಳಿಯಾಗಿನ್ನಾಗಿಸಿದಂತಹ ಈ ಎಲ್ಲ ನನ್ನ ಆತ್ಮೀಯ ಮಿತ್ರರು, ಸಹೋದರರಿಗೆ 3-4 ದಿವಸದಿಂದ ಇಲ್ಲೇ ತಂಗಿದ್ದು ಎಲ್ಲಾ ಏರ್ಪಾಡುಗಳನ್ನ ಮಾಡಿ ಇದನ್ನ ಗೆಲುವು ಕೊಟ್ಟಂತಹ ಎಲ್ರಿಗೂ, ಇಲ್ಲಿರುವಂತಹ ನಮ್ಮ ಇಡೀ ಸಮಸ್ತ ತಂಡಕ್ಕೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ, ಮಲಿಯಪ್ಪ ಏನೋ ಹೇಳೋಕಿದ್ದಾರೆ. ಮಲಿಯಪ್ಪ ದಯವಿಟ್ಟು ಹೇಳ್ಬೇಕು. ಬಂಧುಗಳೇ, ಈ ಒಂದು ಅಂಬೇಡ್ಕರ್ ಸೇವಾ ಪಡೆ ಅನ್ನೋದು ನಾವು ಈಗ ಸರ್ವಿಸ್ ಫೋರ್ಸ್ ಅನ್ನೋದು ಮುಖ್ಯವಾಗಿ ಮುಂದುವರಿತಿರುವಂತದ್ದು ಏನಂದ್ರೆ ಸಾಮಾಜಿಕ ನ್ಯಾಯ. ಅದು ಯಾವುದೇ ಸಮುದಾಯಕ್ಕಾಗಿರಲಿ ದಕ್ಕಬೇಕಾಗಿರೋದು ಸಾಮಾಜಿಕ ನ್ಯಾಯ. ಅದಕ್ಕೆ ನಾವು ಯಾವುದೇ ಸಮುದಾಯಕ್ಕೆ ನ್ಯಾಯ ಆಗ್ತಿದೆ ಅಂದ್ರೆ ಅದಕ್ಕೆ ಬದ್ಧವಾಗಿ ನಿಂತು ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ತೇವೆ. ಜೊತೆಗೆ ಇವತ್ತಿನ ದಿನಮಾನಗಳಲ್ಲಿ ರಾಜಕಾರಣದ ಜಾಗೃತಿಯನ್ನ ಈ ಸಂಘಟನೆಯ ಮೂಲಕ ಬಹು ಹೆಚ್ಚಾಗಿ ಕಾನ್ಸಂಟ್ರೇಷನ್ ಮಾಡಿ ಈ ಮತ ಜಾಗೃತಿಯನ್ನ ಮಾಡುವಂತ ಕೆಲಸವನ್ನ ನಾವು ಮಾಡೋದ್ರ ಮೂಲಕ ಈ ಒಂದು ಸಂಘಟನೆಯನ್ನ ಹೆಚ್ಚಾಗಿ ಮೂವ್ಮೆಂಟ್ ಅನ್ನ ಕೊಡ್ಲಿಕ್ಕೆ ಬಯಸ್ತೇವೆ. ಈ ಮುಖಾಂತರ ಬಂಧುಗಳಲ್ಲಿ ಅಂಬೇಡ್ಕರ್ ಸೇವಾ ಫೋರ್ಸ್ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ. ಈ ಒಂದು ಅಂಬೇಡ್ಕರ್ ಸೇವಾ ಫೋರ್ಸ್ಗೆ ಯಾರ್ಯಾರು ಪದಾಧಿಕಾರಿಗಳಾಗಬೇಕು ಅಂದ್ಕೊಂಡಿದ್ದೀರಿ, ನಮ್ಮ ಸಂಘಟನೆಗೆ ಸೇರಿಸ್ಕೊಳ್ತಕ್ಕಂಥ ಏನದಲ್ಲ ಈ ನಂಬರ್ ತಗೋತಕ್ಕಂಥ ಸದಸ್ಯರು ನಮಗೆ ಈ ಒಂದು ಜಾಲತಾಣದಲ್ಲಿ ತಮ್ಮ ನಂಬರ್ಗಳನ್ನು ಕಳಿಸ್ಬೇಕಂತಕ್ಕಂಥ ಮನವಿಯನ್ನ ಈ ನನ್ನ ತಂಡದ ಪರವಾಗಿ ನಾವು ಮನವಿಯನ್ನ ಮಾಡಿಕೊಳ್ತಾ ಇದ್ದೀವಿ. ಎಲ್ರಿಗೂ ಜೈ ಭೀಮ್. ಏನು ಇವತ್ತು 35 ವರ್ಷಗಳ ಹೋರಾಟವನ್ನ ತಾರ್ಕಿಕ ಹಂತಕ್ಕೆ ತಗೊಂಡೋಗಿ ರಾಜ್ಯ ಸರ್ಕಾರಕ್ಕೆ ಚಡಿಯೇಟನ್ನ ಮುಟ್ಟಿಸೋದ್ರ ಮುಖಾಂತರ ಇವತ್ತು ಸಮುದಾಯಕ್ಕೆ ಬೇಕಾಗಿರ್ತಕ್ಕಂಥ ಒಳ ಮೀಸಲಾತಿಯನ್ನ ಸರ್ಕಾರ ಕೊಟ್ಟರು ಕೂಡ ಅದರಲ್ಲಿ ಎಷ್ಟು ಮಟ್ಟಿಗೆ ನಾವು ವಿಫಲರಾಗಿದ್ದೀವಿ ಅಂತಕ್ಕಂಥದ್ದು ಕೂಡ ನಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ. ಅದರೊಟ್ಟಿಗೆ ವಿರಮಿಸದೆ ಸತತವಾಗಿ ಈಗ ಮುಂದಿನ ಒಳ ಮೀಸಲಾತಿ ನಡೆ ಯಾವ ತರದ್ದು ಅಂತ ಹೇಳ್ಬಿಟ್ಟು ಈಗ ನಮ್ಮ ಮುಂದೆ ಈಗಾಗಲೇ ಮಾನ್ಯ BR ಭಾಸ್ಕರ್ ಪ್ರಸಾದ್ ಅಣ್ಣವರು ಹೇಳಿದ್ದಾರೆ. ಅಂಬೇಡ್ಕರ್ ಹೆಸರಿನಲ್ಲಿ ಈಗಾಗಲೇ ಅಂಬೇಡ್ಕರ್ ಸರ್ವಿಸ್ ಫೋರ್ಸ್ ಅಂತಕ್ಕಂಥ ಒಂದು ಹೊಸ ಹೆಸರಿನೊಂದಿಗೆ ಸಂಘಟನೆ ಮಾಡೋದ್ರ ಮುಖಾಂತರ ಒಳ ಮೀಸಲಾತಿ ಆಗಿರ್ಬೋದು, ಸಾಮಾಜಿಕ ಚಳುವಳಿ ಆಗಿರ್ಬೋದು, ವಿವಿಧ ಬೇರೆ ಬೇರೆ ವಿಷಯಗಳನ್ನು ಆಧರಿಸಿ ಇದರಲ್ಲಿ ನೀವು ತಾವು ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ, ಅತಿ ಹೆಚ್ಚು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮತ್ತೆ ರಾಜಕೀಯವಾಗಿ ಸಮುದಾಯಗಳನ್ನ ಬಲಪಡಿಸಿದ ನಿಟ್ಟಿನಲ್ಲಿ ಇವತ್ತು BR ಭಾಸ್ಕರ್ ಪ್ರಸಾದ್ ಮತ್ತೆ ತಂಡ ನಾವೆಲ್ಲರೂ ಕೂಡ ಸೇರಿ ಕೆಲಸ ಮಾಡ್ತಾ ಇದೀವಿ. ಅದಕ್ಕಾಗಿ ಇವತ್ತೇನು ರಾಜ್ಯದಾದ್ಯಂತ ಬಹುತೇಕ ಎಲ್ಲರೂ ಕೂಡ ಇವತ್ತು BR ಭಾಸ್ಕರ್ ಪ್ರಸಾದ್ ಅವರ ಕ್ರಾಂತಿಕಾರಿ ಒಳ ಮೀಸಲಾತಿ ತಂಡ ಮುಂದಿನ ನಡೆ ಬಗ್ಗೆ ಬಹಳ ಇಂಟ್ರೆಸ್ಟ್ ಇಂದ ಅವರು ಕಾತುರದಿಂದ ಕಾಯ್ತಾ ಇದ್ರು. ಅದಕ್ಕೆ ಇವತ್ತು ನಾವು ಈ ಮುಖಾಂತರ ತಮಗೆ ತಿಳಿಸೋದಿಷ್ಟೇ,
ಮುಂದೆ ಅಂಬೇಡ್ಕರ್ ಏನು ಸರ್ವಿಸ್ ಫೋರ್ಸ್ ಅಂತಕ್ಕಂಥ ಸಂಘಟನೆಗೆ ತಾವೆಲ್ಲರೂ ಕೂಡ ಬರಬೇಕು. ಹೆಚ್ಚಿನ ಮಟ್ಟದಲ್ಲಿ ತಾವು ಇದನ್ನ ಬೆಳೆಸಬೇಕು. ಇದೆಲ್ಲ ನಿಮ್ಮ ಆಶಯದಂತೆ ನಡೀತಕ್ಕಂಥ ಸಂಘಟನೆ ಆಗಿರೋದ್ರಿಂದ ತಾವೆಲ್ಲರೂ ಕೂಡ ಜೊತೆಗೂಡ್ಬೇಕಂತ ಹೇಳ್ತಾ ನಮ್ಮ ಮಾತು ಮುಗಿಸ್ತಾ ಇದೀವಿ. ಜೈ ಭೀಮ್. ಥ್ಯಾಂಕ್ ಯು. ಅದನ್ನ ಕ್ಲೋಸ್ ಮಾಡಿ.